ಮಾರ್ಕ್ ಸುವಾರ್ತೆ 10ನೇ ಅಧ್ಯಾಯ 46ನೇ ವಚನ. ದಾವೀದನ ಕುಮಾರನೇ ಯೇಸುವೆ, ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಆಮೆನ್. ಇಲ್ಲಿ ಯೇಸು ಸ್ವಾಮಿ ಎಲ್ಲಾ ಶಿಷ್ಯರನ್ನ ಬೃಂದವನ್ನು ಕರ್ಕೊಂಡು ದೇವ್ರ ರಾಜ್ಯ ಸುವಾರ್ತೆಯನ್ನು ಪ್ರಕಟಿಸ್ತಾರೆ. ಪ್ರಾಂತಗಳೆಲ್ಲ ವಿಸಿಟ್ ಮಾಡ್ತಾರೆ. ಅಲ್ಲೆಲ್ಲ ಹೋಗಿ ದೇವ್ರ ರಾಜ್ಯ ಸುವಾರ್ತೆಯನ್ನು ಹೇಳ್ತಾನೆ. ಹೇಳ್ತಿರುವಾಗ ಎರಿಕೋ ಆ ಪ್ರಾಂತ ಹತ್ರ ಬರ್ತಾರ. ಎರಿಕೋ ಪ್ರಾಂತ ಹತ್ರ ಬರುವಾಗ ಅಲ್ಲಿ ಒಬ್ಬ ವ್ಯಕ್ತಿ ಕುರುಡನು ಯೇಸು ಸ್ವಾಮಿ ಆ ಪ್ರಾಂತಕ್ಕೆ ಬರುವುದನ್ನು ಆ ವಿಷಯನ ಕೇಳ್ತಾನ. ಯೇಸು ಸ್ವಾಮಿ ಬರ್ತಾನಂತ ಇಲ್ಲಿಗೆ ಅಂತೇಳಿ ಯಾರೋ ಹೇಳಾರ. ಹೇಳಿದ ಮಾತನ್ನ ಕೇಳೋಣ. ಕೇಳಿ ಏನ್ ಮಾಡೋಣ, ಕುರುಡನಿದ್ದ. ಅರೆ ಯೇಸು ಸ್ವಾಮಿ ಬರ್ತಾನ, ಸರಿ ಬಿಡು ಯೇಸು ಸ್ವಾಮಿ ಬರ್ತಾನ, ಬರ್ಲಿ ಬಿಡು ಅಂತೇಳಿ ಅನ್ಕೊಂಡಿಲ್ಲ ಆಯ್ತಾ. ಹೆಂಗ್ ನೋಡ್ತಾನಂದ್ರೆ ಯೇಸು ಸ್ವಾಮಿನ ದಾವೀದು ಕುಮಾರನೇ ಅಂದ್ರೆ ದೈವ ಕುಮಾರನ ಅಂತೇಳಿ ಗ್ರಹಿಸನ. ಯಾರು? ಕುರುಡನು. ಕಣ್ಣಿಲ್ಲ, ಕಣ್ಣು ಕಾಣೋದಿಲ್ಲ, ಯಾವಾಗ್ಲೂ ಆತ ನೋಡಿಲ್ಲ. ಒಂದೊಂದು ಸಮಯದಲ್ಲಿ ಯೇಸು ಸ್ವಾಮಿ ಪಕ್ಕಕ್ಕೆ ಇದ್ದು ಯೇಸು ಸ್ವಾಮಿ ತಲೆ ಪ್ರಯಾಣ ಮಾಡುತ್ತಿರುವಂತ ಶಿಷ್ಯರಿಗೆ ತಾನು ಯಾರಂತ ಸರಿಯಾಗಿ ಅರ್ಥ ಆಗಿಲ್ಲ. ಒಂದ್ಸರಿ ಹಡಗುನಲ್ಲಿ ಪ್ರಯಾಣ ಮಾಡ್ಕೊಂತಿರುವಾಗ ತುಫಾನು ಬಂದಾಗ ಇವರೆಲ್ಲರೂ ಏನ್ ಮಾಡ್ತಾರ, ಗಲಿಬಿಲಿ ಆಗ್ತಾರ, ಭಯಪಟ್ಟು ಹೋಗಿ ಯೇಸು ಸ್ವಾಮಿ ಎದ್ದಳಿಸ್ತಾರ. ನಮ್ ಪ್ರಾಣ ಹೋಗಂಗದ, ನಿನಗೆ ಚಿಂತೆ ಇಲ್ಲ, ಮಕ್ಕಂಡಿ ಇಲ್ಲ ಅಂತ ಕೇಳ್ತಾರ. ಅಂದ್ರೆ ಹೆಂಗ್ ನೋಡ್ತಾರ? ಮನುಷ್ಯನಂಗ್ ನೋಡ್ತಾರ, ಒಂದು ಪ್ರವಾದಿ ಹಂಗ್ ನೋಡ್ತಾರ. ಅಷ್ಟೇ ಬಿಟ್ಮೇಲೆ ದೈವಕುಮಾರನಂಗ್ ನೋಡ್ತಿಲ್ಲ ಇವರು. ಪಕ್ಕಕ್ಕ ಪ್ರಯಾಣ ಮಾಡಿ ದೇವ್ರ ತಳಿ ಇದ್ದವ್ರಿಗೆ ಕೂಡ ತಾನು ದೈವಕುಮಾರನ ಅಂತೇಳಿ ತಿಳ್ಕೊಂಡಿಲ್ಲ. ಆದ್ರೆ ಇದು ಯಾವಾಗ್ಲೂ ನೋಡೇ ಇಲ್ಲ, ಯಾವಾಗ್ಲೂ ಗ್ರಹಿಸೇ ಇಲ್ಲ. ಆದ್ರೆ ದೈವ ಕುಮಾರನ ಅಂತೇಳಿ ಗ್ರಹಿಸ್ತದ. ಒಂದೊಂದು ಟೈಮಲ್ಲಿ ಕ್ರೈಸ್ತವ್ರಿಗಿನ್ನ ಅನ್ಯರೇ ದೇವ್ರನ್ನ ಗ್ರಹಿಸ್ತಾರ. ಏನಂತಾರೆ ನಮಗೆ ಒಂದೊಂದ್ಸರಿ ದೇವ್ರ ಮೇಲೆ ನಂಬಿಕೆ ಇರೋದಿಲ್ಲ. ಕ್ರೈಸ್ತವರ ಇರೋರಿಗೆ ಒಂದೊಂದ್ಸರಿ ದೇವ್ರ ಮೇಲೆ ನಂಬಿಕೆ ಇರೋದಿಲ್ಲ. ದೇವ್ರ ಕಾರ್ಯಗಳ ಮೇಲೆ ನಂಬಿಕೆ ಇರೋದಿಲ್ಲ. ಶೋಧನೆಗಳು, ಅವಮಾನಗಳು, ಶ್ರಮಗಳು ಬಂದಾಗ ಭಯಪಡ್ತಾರ. ಇದಕ್ಕೆ ನನಗೆ ಈ ಪರಿಸ್ಥಿತಿ ಬಂದಲ್ಲಿ ಭಯಭ್ರಾಂತರಾಗಿ ವಿಶ್ವಾಸದಲ್ಲಿ ಬಲಹೀನರಾಗ್ತಾರ. ಆದ್ರೆ ಅನ್ಯರು ಕೇಳ್ರಿ ಮತ್ತೆ ಏನಂತ ಹೇಳ್ತಾರೆ ಗೊತ್ತಾ? ನಿಮ್ ದೇವ್ರು ದೊಡ್ಡನಂತಾರ, ನಿಮ್ ದೇವ್ರು ಬಲವಂತನು, ಇವ್ರ ದೇವ್ರು ಏನ್ ಕೇಳಿದ್ರು ಕೂಡ ಅದನ್ನ ಮಾಡ್ತಾನ ಅಂತ ಹೇಳ್ತಾರ. ಯಾರು ಹೇಳ್ತಾರ? ಅನ್ಯರು ಹೇಳ್ತಾರ. ಯಾರು ಗ್ರಹಿಸುವಲ್ರು? ದೇವ್ರ ಪಕ್ಕಕ್ಕಿರೋರು, ದೇವ್ರದಲ್ಲಿ ಸಹವಾಸ ಮಾಡಿ ನಡೀತಿರೋರಿಗೇನೋ ಆತರ ಪರಿಪೂರ್ಣವಾಗಿ ಅರ್ಥ ಆಗೋಲ್ಲ, ಅರ್ಥ ಮಾಡ್ಕೋವಲ್ರಿ ಇವರು. ಅವ್ರಿಗೆ ದೂರ ಹೋಗ್ತಾರ. ಅನ್ಯರೇನೋ ಗ್ರಹಿಸಿ ಮುಂದೆ ಬರ್ತಾರೆ. ಹೆಂಗ್ ನೋಡ್ದಾನ? ದಾವೀದು ಕುಮಾರನೇ. ನಾವು ಕೂಡ ನನ್ನ ದೇವರು ಸರ್ವಶಕ್ತಿವಂತನು ಅಂತೇಳಿ ನಾವು ಕೂಡ ಗ್ರಹಿಸ್ತಿದೀವ ಅನ್ನೋದನ್ನ ಪರೀಕ್ಷೆ ಮಾಡ್ಕೋಬಹುದು. ಸಮಸ್ಯೆಗಳು ಬಂದಾಗ, ಶ್ರಮಗಳು ಬಂದಾಗ ನನ್ನ ದೇವರು ನಂಬಿಗಸ್ತನು, ಸರ್ವಶಕ್ತಿವಂತನು, ಅದಕ್ಕೆ ಅಸಾಧ್ಯವಾದದ್ದು ಯಾವುದು ಇಲ್ಲ. ಇವಾಗ ಅಂತ ಇದ್ವಿ ಎಲ್ಲರೂ, ಯಾವುದು ಇಲ್ಲ ಅಂತೇಳಿ ಎಲ್ಲರೂ ಒಂದೇ ಸ್ವರದಲ್ಲಿ ಅಂದ್ವಿ, ಹೌದಾ? ಅದು ನಮ್ಮ ಜೀವದಲ್ಲಿ ನಿಜವಾಗ್ಲೂ ಅಪ್ಲೈ ಮಾಡ್ಕೊಂತಿದೀವ? ಆ ರೀತಿ ನಾವು ಜೀವಿಸ್ತಿದೀವ? ದೇವ್ರಿಗೆ ನಿಜವಾಗ್ಲೂ ದೇವ್ರನ್ನ ನಾವು ಆ ರೀತಿ ಕನೆಕ್ಟ್ ಆಗಿವ? ಏನೇ ಸಮಸ್ಯೆ ಬರಲಿ ನನ್ನ ದೇವ್ರು ನನಗೆ ಎದಾರ ಅನ್ನೋ ಒಂದು ವಿಶ್ವಾಸ, ನಂಬಿಕೆ ಪರಿಪೂರ್ಣವಾಗಿ ನಮ್ಮಲ್ಲಿ ಐತಾ? ಏನೇ ಬರಲಿ ನನ್ನ ದೇವ್ರು ನನಗೆ ಎದ, ನಾನು ಎದಕ್ಕೆ ಟೆನ್ಷನ್ ತಗೋಬೇಕು, ನಾನು ಎದಕ್ಕೆ ಭಯಪಡಬೇಕು, ನನ್ನ ದೇವ್ರು ನಂಬಿಗಸ್ತನು, ಆತಗೆ ಅಸಾಧ್ಯವಾದ ಏನೈತೆ ಅನ್ನೋ ವಿಶ್ವಾಸ, ಅನ್ನೋ ನಂಬಿಕೆ, ಅನ್ನೋ ಧೈರ್ಯ ನಮ್ಮಲ್ಲಿ ಐತಾ? ಆ ರೀತಿ ನಾವು ನೋಡ್ತಿದೀವ? ಒಂದು ಕುರುಡನ್ ನೋಡ್ತಾನ, ದೈವ ಕುಮಾರನು ಐತಾ, ದಾವೀದು ಕುಮಾರನೇ ಅಂತ ಅರಸ್ತಾನ. ನಾವು ಆ ರೀತಿ ಆ ಮನೋನೇತ್ರದಿಂದ ನಾವು ದೇವ್ರನ್ನ ನೋಡ್ತಾ ಇದೀವ? ನಮ್ಮನ್ನ ಪರೀಕ್ಷಿಸ್ಕೋಬೇಕು. ನಮ್ಮ ಡೈಲಿ ಲೈಫಲ್ಲಿ ನಾವು ಮಾಡ್ತಿರೋ ಪ್ರಯಾಣದಲ್ಲಿ ನಾವು ದೇವ್ರ ತಲ್ಲಿ ಹೆಂಗ್ ಪ್ರಯಾಣ ಮಾಡ್ತಾ ಇದೀವಿ, ಹೆಂಗ್ ನಾವು ದೇವ್ರ ತಲ್ಲಿ ನಾವು ನಡೀತಾ ಇದೀವಿ ಅನ್ನೋದು ಮೇನ್ ನಮಗೆ ಗೊತ್ತಿರ್ಬೇಕು. ಏನೋ ಬಂದ್ವಿ, ಕುತ್ಕೊಂಡಿವಿ, ಆರಾಧಿಸ್ತೀವಿ, ಪ್ರಾರ್ಥನೆ ಮಾಡಿದ್ವಿ, ದೇವ್ರ ಪ್ರೆಸೆನ್ಸ್ ಅನುಭವಿಸ್ವಿ, ಹೋಗಿವಿ ಅಂತೇನೆ ಅಲ್ಲ. ಅದ್ರಲ್ಲಿ ಕನೆಕ್ಷನ್ ನಮ್ಗೆ ಹೆಂಗೈತೆ, ನಾವ್ ಹೆಂಗ್ ನೋಡ್ತಾ ಇದೀವಿ ದೇವ್ರನ್ನ, ಹೆಂಗ್ ಗ್ರಹಿಸ್ತಾ ಇದೀವಿ ದೇವ್ರನ್ನ, ನಿಜವಾಗ್ಲೂ ನನ್ನ ದೇವ್ರ ನಂಬಿಗಸ್ತನು, ಸರ್ವಶಕ್ತಿವಂತನ ಅಂತೇಳಿ ನಾವು ದೃಢವಾಗಿ ನಾವು ಇಟ್ಕೊಂಡು ನಾವು ಪ್ರಯಾಣ ಮಾಡ್ತಾ ಇದೀವ? ಹೌದಾ ಇಲ್ಲ? ಅದು ಕೂಡ ನಾವು ಗ್ರಹಿಸ್ಬೇಕು. ಯಾಕಂದ್ರೆ ನಮ್ ಡೈಲಿ ಲೈಫಲ್ಲಿ ಅದು ಬಹು ಪ್ರಾಮುಖ್ಯವಾದದ್ದು.